ನೀವೆಲ್ಲ ಚೆನ್ನಾಗಿ ತಿಳಿದುಕೊಳ್ಳಿ. ಮತ್ತು ಯಾರಿಲ್ಲಿ ಬಂದಿಲ್ಲ, ನಮ್ಮ ಮಾತು ಕೇಳಿಲ್ಲ, ಅವರಿಗೂ ಸಹ ತಿಳಿಸಿ. ಮಲ್ಲ ಮತ್ತು ಮಣಿಯ ಆದೇಶ ಪಾಲಿಸದಿದ್ದರೆ ಅದರ ಪರಿಣಾಮ ಏನಾಗುವುದೆಂದು ನಾನು ಸ್ಪಷ್ಟಪಡಿಸಿದ್ದೇನೆ. ನಿಮಗೆಲ್ಲ ತಿಳಿಯಿತಲ್ಲವೇ? ಈಗ ನೀವು ಏನು ಮಾಡುವುದಾಗಿ ನಿರ್ಧರಿಸಬೇಕು. ನೀವೇ ಹೇಳಿ. ಮಹಾಲ್ಸಾಳ ಒಬ್ಬಳಿಗಾಗಿ ಎಲ್ಲರ ಮನೆ ಸುಡುವುದು ಒಳ್ಳೆಯದೇ? ಮತ್ತು ಒಂದು ವೇಳೆ ಆ ಮಹಾಲ್ಸಾಳಲ್ಲಿ ನಿಮಗಾಗಿ ಸ್ವಲ್ಪವಾದರೂ ಕನಿಕರವಿದ್ದರೆ ಅವಳು ಸ್ವತಃ ಆತ್ಮಸಮರ್ಪಣೆ ಮಾಡುವಳು. ಒಂದು ವೇಳೆ ಹೀಗೆ ಮಾಡದಿದ್ದರೆ ಅವಳು ಸ್ವಾರ್ಥಿ ಎಂದಾಗುವುದು.